ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೇದು ಮಾತಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಅದ್ವೈತ್ ಕಿಯಾ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಮುಂದೆ ಇರುವಂತಹ ಈ ಕಿಯಾ EV6ನ ರಿವ್ಯೂ ಮಾಡೋಕ್ಕೆ. ಇದು ಬಂದು 2025 ಫೇಸ್ ಲಿಫ್ಟೆಡ್ EV ಕಾರು. ಇದು ಬಂದು ಕಂಪ್ಲೀಟ್ CBU ಯೂನಿಟ್. ಸೊ ಹಾಗಾಗಿನೇ ನಿಮಗೆ ಟ್ಯಾಕ್ಸೇಷನ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ಕಾರ್ ಆಲ್ಮೋಸ್ಟ್ 80 ಲಕ್ಷ ಆಗುತ್ತೆ ಆನ್ ರೋಡು. 80 ಲಕ್ಷ ಅಲ್ಲ, ಆ್ಯಕ್ಚುಲಿ ಪ್ರಿಸೈಸ್ ಹೇಳಬೇಕು ಅಂದರೆ 76 ಲಕ್ಷ ಆಗುತ್ತೆ. ಬಟ್ ಎಕ್ಸ್ಶೋರೂಮ್ ಒಂದು 65,96,000 ಇದೆ. ಇದಕ್ಕೆ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ. ಅಪ್ ಟು 15 ಲ್ಯಾಕ್ಸ್ ವರೆಗೂ ಡಿಸ್ಕೌಂಟ್ಸ್ ಇದೆ. ಅಂದರೆ ಆನ್ ರೋಡು 61 ಲ್ಯಾಕ್ಸ್ಗೆ ಸಿಗುತ್ತೆ, ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಈ ಕಾರ್ ಏನಾದ್ರು ಬೈ ಮಾಡಬೇಕು, ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೆಲ್ಲ ತಿಳ್ಕೊಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡಿ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿ ಕೂಡ ತಿಳ್ಕೊಬೋದು ನೀವು. ಆ್ಯಂಡ್ ನೀವು ಯಾವುದೇ ಕಿಯಾ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ EV6 ಅಂತಾನೆ ತಗೊಂಡ್ರೆ ಆ್ಯಕ್ಚುಲಿ ದಿಸ್ ಈಸ್ ಅ ವೆಲ್ ಪ್ಯಾಕೇಜ್ಡ್ ಕಾರ್ ಗೈಸ್, ಆ್ಯಂಡ್ ದಿಸ್ ಈಸ್ ಅ ಗ್ಲೋಬಲ್ ಮಾಡೆಲ್ ಆಸ್ ವೆಲ್. ಲೈಕ್ ಅಬ್ರಾಡಲ್ಲಿ ಏನು ಸಿಗುತ್ತೆ ನಿಮಗೆ EV6 ಸೇಮ್ ಕಾರ್ನೇ ತೊಗೊಂಬಂದು ಇಂಡಿಯಾದಲ್ಲಿ ಲಾಂಚ್ ಮಾಡಿರೋಂಥದ್ದು. ಸೊ ನಿಮಗೆ ಸೇಫ್ಟಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಅಥವಾ ಪ್ಯಾಕೇಜಿಂಗ್ ಆಗಿರ್ಬೋದು, ಎಲ್ಲನೂ ಟಾಪ್ ನಾಚ್ ಆಗಿದೆ. ಮತ್ತು ಕ್ವಾಲಿಟಿ ಕೂಡ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಕ್ಯಾಬಿನ್ ಒಳಗೆ ಕೂತ್ರೆ ಮಾತ್ರ ಒಳ್ಳೆ ಲಕ್ಸುರಿ ಫೀಲ್ ಕೊಡುತ್ತೆ. ಅಷ್ಟು ಚೆನ್ನಾಗಿ ಕ್ಯಾಬಿನ್ನ ಬಿಲ್ಟ್ ಮಾಡಿದ್ದಾರೆ, ಮತ್ತು ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಇಟ್ಸ್ ಪ್ರಿಟಿ ವೆಲ್ ಪ್ಯಾಕೇಜ್ ಕಾರ್ ಅಂತಲೇ ಹೇಳ್ಬೋದು. 61 ಲಕ್ಷ ಆಫ್ಟರ್ ಡಿಸ್ಕೌಂಟ್ ಹೋದ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ಬಿಕಾಸ್ ಆಫ್ ದ CBU ಯೂನಿಟ್. ಬಟ್ ಏನಾದರೂ ಇದು ಕಂಪ್ಲೀಟ್ ಇಂಡಿಯಾದಲ್ಲೇ ಬಿಲ್ಟ್ ಆಗಿತ್ತು ಅಂತಂದರೆ ಬರೆದಿಟ್ಕೊಳ್ಳಿ, 25-30 ಲಕ್ಷಕ್ಕೆ ಈ ಕಾರ್ ಸಿಗುತ್ತೆ. ಡೈರೆಕ್ಟಾಗಿ B6ಗೆ ಈ ಕಾರ್ ಕಂಪ್ಲೀಟ್ ಆಗುತ್ತೆ. ಸೊ ಅಷ್ಟು ಕೇಪಬಿಲಿಟೀಸ್ ಇದೆ. B6ಗೆ ಕಂಪೇರ್ ಮಾಡಿದ್ರೆ ಮಾತ್ರ ಈ ಕಾರ್ ಕಣ್ಮುಚ್ಕೊಂಡು ತೊಗೋಬೋದು ಗುರು, ಅಷ್ಟು ಚೆನ್ನಾಗಿ ಈ ಕಾರ್ನ ಡಿಸೈನ್ ಮಾಡಿದ್ದಾರೆ. ಸೊ ಈ ಕಾರಲ್ಲಿ ಏನೇನಿದೆ, ಏನೇನು ಕತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಯಾಕೆ ಈ ಕಾರ್ನ ಕನ್ಸಿಡರ್ ಮಾಡ್ಬೋದು, 61 ಲಕ್ಷ ಕೊಡೋದು ಬರ್ತಾ CBU ಯೂನಿಟ್ಗೆ ಅಂತ ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ಕೀ ನೋಡ್ಬಿಡೋಣ. ಕೀ ಬಂದು ಆ್ಯಕ್ಚುಲಿ ಈ ಥರ ವೈಟ್ ಕಲರಲ್ಲಿ ಕೊಟ್ಟಿದ್ದಾರೆ. ಸಿರೋಸ್ ಕಾರ್ ಕೀ ಏನು ನೋಡಿದ್ರಿ, ಸೇಮ್ ಅದೇ ಥರದ ಕೀ ಕೊಟ್ಟಿದ್ದಾರೆ. ಯಾವುದೇ ಫಂಕ್ಷನಾಲಿಟಿ ಪ್ರೆಸ್ ಮಾಡಿದ್ರು ಈ ಕೀ ಅನ್ನೋದು ಗ್ಲೋ ಅಪ್ ಆಗುತ್ತೆ. ಆ್ಯಕ್ಚುಲಿ ಅನ್ಲಾಕು ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ, ಮತ್ತು ಲಾಕಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆಗೆ ಬಂದು ಹೋಲ್ಡ್ ಫಂಕ್ಷನಿಗೆ ಕೊಟ್ಟಿದ್ದಾರೆ. ಇದನ್ನ ಪ್ರೆಸ್ ಮಾಡಿದ್ರೆ ಒಳಗಡೆ ಏರ್ ಕಂಡೀಷನಿಂಗ್ ಆನ್ ಆಗುತ್ತೆ. ಆ್ಯಂಡ್ ಇದರಿಂದ ಬೂಟ್ ಆ್ಯಕ್ಚುಲಿ ಓಪನ್ ಮಾಡ್ಬೋದು. ಆ್ಯಂಡ್ ಕಾರ್ ಲಾಕ್ ಮಾಡಿದ್ರೆ ಇಂಡಿಕೇಟರ್ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಕಾರ್ ಅನ್ಲಾಕ್ ಮಾಡಿದ್ರೆ ಅದೇ ಇಂಡಿಕೇಟರ್ ಬರುತ್ತೆ. ಅದ್ರ ಜೊತೆಗೆ ಆ್ಯಕ್ಚುಲಿ ಲೈಟ್ ಕೂಡ ಆನ್ ಆಗುತ್ತೆ. ಇದನ್ನ ಒಂಥರ ವೆಲ್ಕಮ್ ಫಂಕ್ಷನ್ ಅಂತಲೂ ಅನ್ಬೋದು. ನೈಟ್ ಟೈಮಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಸಾರ್ಟ್ ಆಫ್ ವೈಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಾರ್ನ ಲಾಕ್ ಮಾಡಿ ಕಂಟಿನ್ಯೂಸ್ ಆಗಿ ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ನೋಡಿ ಏನಾಗುತ್ತೆ ಅಂತ. ನೋಡಿ ಎಲ್ಲ ವಿಂಡೋಸು ರೋಲ್ ಡೌನ್ ಆಗ್ತಾ ಇದೆ. ಆ್ಯಂಡ್ ಸನ್ರೂಫ್ ಏನು ಟಿಲ್ಟ್ ಆಗಲ್ಲ ಗುರು. ಆ್ಯಂಡ್ ವಾಪಸ್ ಅದೇ ಲಾಕ್ ಬಟನ್ನ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ ವಾಪಸ್ ಎಲ್ಲ ವಿಂಡೋಸು ಕೂಡ ರೋಲ್ ಅಪ್ ಆಗುತ್ತೆ. ಬಿಟ್ಟರೆ ನೀವು ಆ ಬಟನ್ನ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ ಅದು. ಆ್ಯಂಡ್ ಹೋಲ್ಡ್ ಬಟನ್ ಏನಿದೆ, ಬೂಟ್ ಓಪನ್ ಮಾಡೋ ಬಟನ್ ಏನಿದೆ ಅದನ್ನ ಪ್ರೆಸ್ ಮಾಡಿಟ್ಕೊಂಡ್ರೆ ಬೂಟ್ ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಟೇಲ್ಗೇಟ್ ಕೊಟ್ಟಿರೋಂಥದ್ದು. ವಾಪಸ್ ಅದೇ ಬಟನಿಂದನೇ ಪ್ರೆಸ್ ಮಾಡ್ಬೋದು, ಇಲ್ಲ ವಾಪಸ್ ಅಲ್ಲೊಂದು ಬಟನ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಕೀಲೆಸ್ ಎಂಟ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಈ ಕೀನ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಗುರು. ಈ ಕೆಳಗಿದೆ, ಇವಾಗ ನೋಡಿ ಇಲ್ಲಿ ಬಂದು ಸ್ವೈಪ್ ಮಾಡಿದ್ರೆ ಸಾಕು. ಓಕೆ, ವೈಟ್ಸ್ ನಾಟ್ ವರ್ಕಿಂಗ್ ನೋಡಿ. ಇವಾಗ ವರ್ಕ್ ಆಯಿತು, ಕಾರ್ ಆಟೋಮೆಟಿಕ್ಕಾಗಿ ಅನ್ಲಾಕ್ ಆಯಿತು. ದಿಸ್ ಇಸ್ ಹೌ ಕೀಲೆಸ್ ಎಂಟ್ರಿ ವರ್ಕ್ ಆ್ಯಕ್ಚುಲಿ. ಆ್ಯಂಡ್ ಕಾರ್ದು ಫ್ರಂಟ್ ಫೇಶಿಯಿಂದ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಫೇಶಿಯ ಆ್ಯಕ್ಚುಲಿ ತುಂಬ ಏನು ಮೇಜರ್ ಡಿಫ್ರೆನ್ಸ್ ಆ ಥರ ಮಾಡಿಲ್ಲ. ಲೈಕ್ ಏನು ಹೇಳ್ತಾರೆ, ಇಡೀ ಮೂತಿನೇ ಕಾರ್ದು ಚೇಂಜ್ ಮಾಡೋದು ಅಂತಲ್ಲ, ಆ ಥರ ಆ್ಯಕ್ಚುಲಿ ಏನೂ ಮಾಡಿಲ್ಲ. ಬಟ್ ಹೆಡ್ಲ್ಯಾಂಪ್ ಯೂನಿಟ್ ಮತ್ತು DRL ಯೂನಿಟ್ ಏನಿದೆ ಅದಕ್ಕೊಂದಿಷ್ಟು ರಿವಿಷನ್ಸ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಲೋರ್ ಆಫ್ ದ ಬಂಪರ್ ಏನಿದೆ ಅದು ಕೂಡ ಡಿಸೈನ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಮೋರ್ ಆರ್ ಲೆಸ್ ಹಳೆ ಕಿಯಾ EV6 ಏನಿತ್ತು ಅದ್ರದ್ದೇ ಸ್ವಲ್ಪ ವೈಪ್ ಕೊಡುತ್ತೆ. ಆ್ಯಂಡ್ ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ ವರ್ಕ್ ಆಗ್ತಿರೋದು ನೋಡ್ಬೋದು. ಬಟ್ ಅದೇ ಆಫ್ ಆದಾಗ LED DRL ಆಗಿ ಡೆವಲಪ್ ಆಗುತ್ತೆ. ಆ ಕಡೆ ಹೋದಾಗ ತೋರಿಸ್ತೀನಿ. ಆ್ಯಂಡ್ ಡ್ಯುಯಲ್ ಬ್ಯಾರಲ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದು ಲೋ ಬೀಮಿ ಕೊಟ್ಟಿದ್ದಾರೆ, ಕೆಳಗಡೆ ಬಂದು ಹೈ ಬೀಮಿ ಕೊಟ್ಟಿದ್ದಾರೆ. ಈ ಪಕ್ಕ ಚೇಂಬರ್ ಆನ್ ಆಗಿಲ್ಲ, ನೋಡ್ತಿರ್ಬೋದು. ಇಲ್ಲಿವರೆಗೂ ಎಲಾಂಗೇಟ್ ಆಗುತ್ತೆ ಗುರು. DRL ಡಿಸೈನ್ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ಸ್ ಕನೆಕ್ಟೆಡ್ DRL ಆಸ್ ವೆಲ್, ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು. ಆ್ಯಂಡ್ ಹೇಳೋದಲ್ಲ ನೋಡಿ, ಇಂಡಿಕೇಟರ್ ವರ್ಕ್ ಆಗದಿದ್ದಾಗ DRL ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮುಂದ್ಗಡೆಗೆ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇಲ್ಲೊಂದು ಆ್ಯಂಡ್ ಮಿಕ್ಕಿದ 3 ಆ ಕಡೆ ಬರುತ್ತೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ರೆಡಾರ್ ಪ್ಯಾನಲ್ಲು ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಈ ಕಾರಲ್ಲಿ ಲೆವೆಲ್ 2 ADAS ಬರುತ್ತೆ. ಆ್ಯಂಡ್ ಮುಂದ್ಗಡೆಯಿಂದ ನೋಡೋದು ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಅಪೀಲಿಂಗ್ ಕಾರ್ ಅಂತಲೇ ಹೇಳ್ಬೋದು ಡಿಸೈನ್ ವೈಸ್. ಆ್ಯಂಡ್ ಕಿಯಾ ಲೋಗೋ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಬಾನೆಟ್ ಮೇಲೆ ಸ್ಕೂಪ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಬೆಟರ್ ಏರ್ ಫ್ಲೋ ಆಗಿರ್ಬೋದು ಅಥವಾ ಎಸ್ಥೆಟಿಕ್ ಅಪೀಲ್ಗೂ ಅಡಾಪ್ಟ್ ಮಾಡತ್ತಿದ್ದು. ಆ್ಯಂಡ್ ಫ್ಲಾಟ್ ಬ್ಲೇಡ್ ವೈಪರ್ಸ್ ಪ್ರೊವೈಡ್ ಮಾಡಿದ್ದಾರೆ. ನಾಸಲ್ ಸ್ಪ್ರೇ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇನು ಕ್ಯಾಮ್ರಾ ನೋಡ್ತಾ ಇದ್ದೀರಾ, ಲೇನ್ ಡಿಪಾರ್ಚರ್ ವಾರ್ನಿಂಗು, ಲೇನ್ ಕೀಪ್ ಅಸಿಸ್ಟು, ಮತ್ತು ಫ್ರಂಟ್ ಪೆಡಿಸ್ಟ್ರಿಯನ್ ಅಲರ್ಟ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು. ಸೊ ಇದೆಲ್ಲನೂ ಅದರಿಂದನೇ ವರ್ಕ್ ಆಗುವಂಥದ್ದು. ಮತ್ತು ಟ್ರಾಫಿಕ್ ಸೈನ್ ಡಿಟೆಕ್ಷನ್ ಕೂಡ ಅದರಿಂದನೇ ವರ್ಕ್ ಆಗುವಂಥದ್ದು. ಇಟ್ಸ್ ನಾಟ್ ಅ SUV ಕಾರ್ ಗೈಸ್, ಇಟ್ಸ್ ಅ ಕೂಪೆ ಟೈಪ್ ಕಾರ್ ಆ್ಯಕ್ಚುಲಿ. ಒಂಥರ ಸ್ಪೋರ್ಟ್ಸ್ ಕೂಪೆ ಕಾರ್ ಅಂತಲೇ ಹೇಳ್ಬೋದು. ಸೊ ಒಂಥರ ಡಿಸೈನ್ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಕಿಯಾನವರು. ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೂಡ ನೋಡ್ಬೋದು ರೂಫ್ ಎಂಡಿಂಗಲ್ಲಿ. ಸೊ ಇಟ್ಸ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ವೈಬ್ ಅಂತಲೇ ಹೇಳ್ಬೋದು ಗುರು. ಆ್ಯಂಡ್
ವೀಲಿಗೆ ಬಂದರೆ ಆ್ಯಕ್ಚುಲಿ ಇದಕ್ಕಿಂತ ಹಳೆ ಕಿಯಾ ಏನಿತ್ತು 2024 ಅದ್ರದ್ದಲ್ಲ ಈ ವೀಲೇ ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಇದರ ಡಿಸೈನ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ, ಬಟ್ ಇಟ್ ಡಸ್ ದಿ ಜಾಬ್ ಆ್ಯಕ್ಚುಲಿ. ಏರೋ ಇನ್ಸರ್ಟ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಈ ಏರೋ ಇನ್ಸರ್ಟ್ಸು ಬೆಟರ್ ಏರ್ ಫ್ಲೋಗೂ ಹೆಲ್ಪ್ ಮಾಡುತ್ತೆ, ಸೊ ದಟ್ ರೇಂಜ್ ಕೂಡ ಜಾಸ್ತಿ ಡಿಪ್ಲೀಟ್ ಆಗಲ್ಲ. ಆ್ಯಂಡ್ ಡಿಸ್ಬ್ರೇಕ್ ಏನಿದೆ ಅದನ್ನು ಕೂಲ್ ಮಾಡೋಕ್ಕೆ ಈ ಏರೋ ಇನ್ಸರ್ಟ್ಸ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಟೈರ್ ಸೈಜ್ ಬಂದು 235/55 ಆರ್ 19 ಇಂಚ್ ಕೊಟ್ಟಿದ್ದಾರೆ. ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡಕ್ಕೂ ಸೇಮ್ ಬರುತ್ತೆ. ಆ್ಯಂಡ್ ಇಟ್ಸ್ ಆಲ್ ವೀಲ್ ಡ್ರೈವ್ ಆ್ಯಕ್ಚುಲಿ. ಆ್ಯಂಡ್ ಅದು ಕಾರಿನ ಸಸ್ಪೆನ್ಷನು. ಸೊ ಈ ಕಾರಲ್ಲಿ ಮುಂಚೆ 2 ವೇರಿಯಂಟ್ ಬರ್ತಾಯಿತ್ತು, ಬಟ್ ಇವಾಗ ಒಂದೇ ವೇರಿಯಂಟ್ ಇರುವಂಥದ್ದು, ಅದು ಕೂಡ GT ಲೈನ್ ಆಲ್ ವೀಲ್ ಡ್ರೈವ್. ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ ಮಿರರ್ಗೆ. ಆ್ಯಂಡ್ ಮಿರರ್ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಗುರು, ಸಖತ್ ಸೆಕ್ಸಿ ಆಗಿದೆ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಮಿರರ್ ಡಿಸೈನ್ ಅಂತಲೇ ಹೇಳ್ತೀನಿ. ಇಂಡಿಕೇಟರ್ಸ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಸೈಡ್ ಕ್ಯಾಮ್ರಾ ಇಲ್ಲೇ ಇದೆ. ಎ ಪಿಲ್ಲರ್ನ ಗ್ಲಾಸ್ ಬ್ಲಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಈ ಕಾರಲ್ಲಿ ಸನ್ರೂಫ್ ಕೂಡ ಬರುತ್ತೆ. ಪ್ಯಾನೋರಾಮಿಕ್ ಸನ್ರೂಫ್ ಅಲ್ಲ, ನಾರ್ಮಲ್ ಸನ್ರೂಫ್ ಅಲ್ಲ, ಇನ್ ಬಿಟ್ವೀನ್ ಬರುತ್ತೆ, ಅದ್ರ ಸೈಜ್ ಆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಆ ಕಡೆ ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ, ಬಟ್ ರೂಫ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿಲ್ಲ. ಪ್ಲಸ್ ಟೈಪ್ ಡೋರ್ ಹ್ಯಾಂಡಲ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಕಾರ್ ಲಾಕ್ ಮಾಡಿದಾಗ ಇದು ಒಳಗೆ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಅನ್ಲಾಕ್ ಮಾಡಿದಾಗ ಈ ಥರ ಆಚೆ ಬರುತ್ತೆ. ಕೀ ಅಂತ ತೋರಿಸಿದ್ರೆ ಅದ್ರ ಬ್ಯಾಟ್ರಿ ಏನಾದ್ರು ಡೌನ್ ಆಯಿತು ಅಂತಾನೆ ಮ್ಯಾನ್ಯಲ್ ಎಂಟ್ರಾಗಕ್ಕೆ ಕೀ ಸ್ಲಾಟ್ ಕೂಡ ಒಳಗಡೆ ಪ್ರೊವೈಡ್ ಮಾಡಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಕೆಳಗಡೆ ಕ್ಲಾಡಿಂಗ್ ಕೂಡ ಕೊಟ್ಟಿರೋದು ನೋಡ್ಬೋದು. ಸಾಮಾನ್ಯವಾಗಿ ಒಂದು ಸ್ಪೋರ್ಟ್ಸ್ ಕೂಪೆ ಕಾರ್ ಅಂತಂದಾಗ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಇಶ್ಯೂ ಆಗಿರುತ್ತೆ ಅಂತ ನಮ್ಗೆ ಅನ್ಸುತ್ತೆ, ಬಟ್ ಈ ಕಾರ್ಗೆ ಇಟ್ಸ್ ಹ್ಯಾವಿಂಗ್ ಅ ವೆರಿ ಸಫಿಷಿಯಂಟ್ ಗ್ರೌಂಡ್ ಕ್ಲಿಯರೆನ್ಸ್ ಕೇಸ್, ಬಿಕಾಸ್ 180 mm ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲ ಸ್ಪೀಡ್ ಬ್ರೇಕರ್ಸ್ನು ಈಸಿಯಾಗಿ ಕ್ಲಿಯರ್ ಮಾಡುತ್ತೆ ಈ ಕಾರು. 5 ಜನ ಕೂತಿದ್ರೆ ಅಂತಂದ್ರೆ ಅವಾಗ ಸ್ವಲ್ಪ ಇಳಿಬೋದು ಅಂತ ಅನ್ಕೋತೀನಿ. ಅವಾಗ ಸ್ವಲ್ಪ ಟಿಲ್ಟ್ ಮಾಡಿ ಅಷ್ಟೇ, ಸೊ ಈಸಿಯಾಗಿ ಸ್ಪೀಡ್ ಬ್ರೇಕರ್ಸ್ನ ಟ್ಯಾಕಲ್ ಮಾಡ್ಬೋದು. ಆ್ಯಂಡ್ ಆ ಕ್ವಾರ್ಟರ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಸ್ಪಾಯ್ಲರ್ ಏನಿದೆ ಇದು ಬಂದು ಫಂಕ್ಷನಲ್ ಸ್ಪಾಯ್ಲರು, ಬಟ್ ಸ್ಟೆಬಿಲಿಟಿಗೆ ಯಾವುದೇ ಥರದ ಹೆಲ್ಪ್ ಅಂತೂ ಮಾಡಲ್ಲ ಇದು, ಬಿಕಾಸ್ ಇದ್ರ ಪ್ಲೇಸ್ಮೆಂಟ್ ಯಾವ ಥರ ಮಾಡಿದ್ದಾರೆ. ಬಟ್ ಇದ್ರ ಫಂಕ್ಷನ್ಸ್ ಏನು ಅಂತಂದರೆ, ಒಂದು ಏರ್ ಫ್ಲೋ ಪ್ರಾಪರಾಗಿ ಮಾಡುತ್ತೆ, ಸೊ ದಟ್ ಗಾಡಿಗೆ ಅಷ್ಟಾಗಿ ರೆಸಿಸ್ಟೆನ್ಸ್ ಇರಲ್ಲ. ರೆಸಿಸ್ಟೆನ್ಸ್ ಕಮ್ಮಿ ಇತ್ತು ಅಂತಂದಾಗ ಈಸಿಯಾಗಿ ಮೂವ್ಮೆಂಟ್ ಇರುತ್ತೆ, ಸೊ ದಟ್ ರೇಂಜ್ ಕೂಡ ಅಷ್ಟು ಬೇಗ ಡಿಪ್ಲೀಟ್ ಆಗಲ್ಲ. ಆ್ಯಂಡ್ ಇನ್ನೊಂದು ಫಂಕ್ಷನಾಲಿಟಿ ಏನು ಅಂತಂದರೆ, ಇಲ್ಲಿ ವೈಪರ್ ಇಲ್ಲ ಇದಕ್ಕೆ. ಇಲ್ಲಿ ಬಂದಿದ್ದ ಏರು ಇಲ್ಲೇನಾದ್ರು ಮಳೆ ಬಂದು ನೀರು ನಿಂತಿತ್ತು ಅಂತಂದ್ರೆ ಈ ನೀರನ್ನ ಹೊಡ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ವೈಪರ್ ಫಂಕ್ಷನಾಲಿಟಿನ ಈ ಪರ್ಟಿಕ್ಯುಲರ್ ಸ್ಪಾಯ್ಲರು ಮಾಡುತ್ತೆ ಅಂತ ಹೇಳ್ಬೋದು. ಡಿಫಾಗಿಂಗ್ ಅಂತೂ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಡಿಫಾಗರು. ಮಂಜಿನ ಕೂತಿತ್ತು ಅಂತಂದಾಗ ಇದು ನಾನು ಮಾಡ್ಕೊಂಡು ಡಿಫಾಗಿಂಗು ಕಂಪ್ಲೀಟ್ ಕರಗಿಸ್ಬಿಟ್ಟು ವಿಸಿಬಿಲಿಟಿ ಚೆನ್ನಾಗಿ ಕೊಡುತ್ತೆ ಆ್ಯಕ್ಚುಲಿ. ಆ್ಯಂಡ್ ಕನೆಕ್ಟಿಂಗ್ LED ಟೈಲ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮುಂದ್ಗಡೆ ಏನು ನೋಡಿದ್ವಿ DRL ಅದೇ ಪ್ಯಾಟರ್ನಲ್ಲೇ ಟೈಲ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸೀಕ್ವೆನ್ಷಿಯಲ್ ಫಂಕ್ಷನಲ್ಲಿ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ನೋಡ್ತಿರ್ಬೋದು, ಒಳಗಿಂದ ಹೊರಗೆ ಹೋಗುತ್ತೆ ಆ್ಯಕ್ಚುಲಿ. ಒಂಥರ ಡಿಸೈನ್ ವೈಸ್ ಎಲ್ಲೂ ಒಂಥರ ಬೋರಿಂಗ್ ಅಥವಾ ಎಲ್ಲೊಂಥರ ಓರ್ಡನ್ ಅಂತ ಅನ್ಸಲ್ಲ ಗುರು, ಎಲ್ಲ ಆ್ಯಂಗಲಿಂದನೂ ಅದ್ಭುತ ಅಂತ ಅನ್ಸುತ್ತೆ. ಆ್ಯಂಡ್ ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡಕ್ಕೂ ಡಿಸ್ಬ್ರೇಕ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆಗೂ 6 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಪಾರ್ಕಿಂಗ್ ವೈಸ್ ನಿಮಗೆ ಇಷ್ಟು ದೊಡ್ಡ ಗಾಡಿ ಪಾರ್ಕ್ ಮಾಡೋಕ್ಕೆ ನಿಮಗೆಲ್ಲೂ ಸಮಸ್ಯೆ ಆಗಲ್ಲ ಗುರು, ಬಿಕಾಸ್ 360 ಕ್ಯಾಮ್ರಾ ಇದೆ. ಆ್ಯಂಡ್ ಹಿಂದ್ಗಡೆ ಮತ್ತು ಮುಂದ್ಗಡೆ ಸೇರಿ 12 ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ. ಸೊ ಈಜಾಗಿ ಪಾರ್ಕ್ ಮಾಡ್ಬಿಡ್ಬೋದು ಆ್ಯಕ್ಚುಲಿ ಟೇಟ್ ಪಾರ್ಕಿಂಗಲ್ಲೂ. ಆ್ಯಂಡ್ ಚಾರ್ಜಿಂಗ್ ಲಿಡ್ ಆ್ಯಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದನ್ನ ಎಲೆಕ್ಟ್ರಾನಿಕಲಿ ಕೂಡ ಆಪರೇಟ್ ಆಗುತ್ತೆ ಆ್ಯಕ್ಚುಲಿ. ಚಾರ್ಜಿಂಗ್ ಸ್ಟೇಟಸ್ ಎಷ್ಟಿದೆ ಅಂತ ಇಲ್ಲಿ ಬಾರಲ್ಲೇ ತೋರಿಸುತ್ತೆ. AC ಮತ್ತು DC 2 ಫಾಸ್ಟ್ ಚಾರ್ಜಿಂಗ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನ ಪ್ರೆಸ್ ಮಾಡಿದ್ರೆ ವಾಪಸ್ ಅದಾಗರೆ ಕ್ಲೋಸ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ವೆಹಿಕಲ್ ಟು ಲೋಡ್ ಕೂಡ ಬರುತ್ತೆ. ಅಂದರೆ ಬೇಸಿಕ್ಲಿ ಕಾರಿಂದ ಅಪ್ಲೈನ್ಸಸ್ ಯಾವ್ದಾದ್ರು ಇದ್ದರೆ, ಲೈಕ್ ನಿಮ್ಮ ಮಿಕ್ಸಿ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ವಾಟ್ ಎವರ್ ಓವನ್, ಅದನ್ನೆಲ್ಲ ಪವರ್ ಅಪ್ ಮಾಡ್ಕೋಬೋದು ನೀವು. 3.5 kW ಅದು ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಬಟನ್ ಅಲ್ಲಿ ಬರುತ್ತೆ. ಆ್ಯಂಡ್ ಈ ಕ್ರೋಮ್ ಸ್ಟ್ರಿಪ್ ಏನಿದೆ ಇದು ಇಂಡಿಕೇಟರ್ಗೆ ಆ್ಯಕ್ಚುಲಿ ಕನೆಕ್ಟ್ ಆಗುತ್ತೆ. ನೋಡಿ ಇಲ್ಲಿ ಇಂಡಿಕೇಟರಿಂದ ಬಂದಿದ್ದು ವಾಪಸ್ ಇಲ್ಲಿಗೆ ಕನೆಕ್ಟ್ ಆಗುತ್ತೆ. GT ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಲೋಯರ್ ಆಫ್ ದ ಬಂಪರ್ ಕೂಡ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಆ್ಯಕ್ಚುಲಿ. ದಟ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ವೈಬ್ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಇದು ಡಿಫಾಗರ್ ಇರಬೇಕು ಇಲ್ಲ ರಿವರ್ಸ್ ಲೈಟ್ ಇರಬೇಕು, ಎರಡರಲ್ಲಿ ಯಾವ್ದಾರ ಒಂದು ಆಗಿರುತ್ತೆ. ಇದು ಬಂದು ಕಾರಿನ ರಿವರ್ಸ್ ಟೋಯಿಂಗ್ ಬೇಕು. ಆ್ಯಂಡ್ ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಪ್ರೆಸ್ ಮಾಡೋ ಸಾಕು ಬೂಟ್ ಆಟೋಮೆಟಿಕಾಗಿ ಓಪನ್ ಆಗುತ್ತೆ. 540 ಲೀಟ್ರ್ ಬೂಟ್ ಕೊರು, ಒನ್ ಆಫ್ ದಿ ಮ್ಯಾಸಿವ್ ಬೂಟ್ ಅಂತ ಹೇಳ್ತೀನಿ. ಆ್ಯಂಡ್ ಪಾರ್ಸಲ್ ಟ್ರೇ ಆ್ಯಕ್ಚುಲಿ ನೋಡಿ ಈ ಥರ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂಡಿಯನ್ ಯಾವ್ದಾದ್ರು ಕಾರಲ್ಲಿ ನೋಡ್ತೀರಾ ನೀವು, ಅಬ್ರಾಡ್ ಕಾರಲ್ಲಿ ಮಾತ್ರ ಈ ಥರ ನೋಡೋದು ನೀವು. CB ಯೂನಿಟ್ ಆಗಿರೋದ್ರಿಂದ ಈ ಥರ ಕೊಟ್ಟಿರೋವಂಥದ್ದು. ಬಟ್ ನೀವು ಇಬ್ಬರೇ ಇದ್ದೀರಾ, ಟ್ರಾವೆಲಿಂಗಲ್ಲಿ ಇದ್ದೀರಾ, ನಾವೆಲ್ಲೂ ಸ್ಟೇ ಮಾಡೋಕ್ಕೆ ಇಷ್ಟ ಇಲ್ಲ, ನಾವು ಕಾರಲ್ಲಿ ಆರಾಮಾಗಿ ಸ್ಟೇ ಮಾಡಬೇಕು ಅಂತಂದರೆ ಎಸ್ ಯು ಕ್ಯಾನ್ ಡೂ ಇಟ್. ಬಿಕಾಸ್ ನೋಡಿ ಇದೊಂದು ಫೋಲ್ಡ್ ಮಾಡಿದ್ರೆ ನೋಡಿ ವಾಪಸ್ ಅದು ಫೋಲ್ಡ್ ಆಯಿತು. ಇದನ್ನು ಮಾಡಿದ್ರೆ ವಾಪಸ್ ಆ ಸೀಟ್ ಇತ್ತು. ಸೊ ಈಗ ಎತ್ಬಿಟ್ರೆ ಪಾರ್ಸಲ್ ಟ್ರೈನ ಬೆಡ್ ಹಾಕೊಂಡು ಆರಾಮಾಗಿ ಇಬ್ರು ಮಲ್ಕೊಂಡ್ಬಿಡ್ಬೋದು, ಅಷ್ಟು ಹ್ಯೂಜ್ ಇದೆ. ಫೋಲ್ಡ್ ಮಾಡ್ತು ಅಂತಾನೆ ಸೆಕೆಂಡ್ ಆಲ್ಮೋಸ್ಟ್ 1100 ಲೀಟರ್ಸ್ ಹತ್ರ ಬರುತ್ತೆ ಗುರು. LED ಬೂಟ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಪೀಕರ್ ಇದೆ ಆ್ಯಂಡ್ ಇಲ್ಲೊಂದು ಸ್ಪೀಕರ್ ಇದೆ ಆ್ಯಕ್ಚುಲಿ. ಟೈರ್ ಮೊಬಿಲಿಟಿ ಕಿಟ್ ಬರುತ್ತೆ, ಬಿಕಾಸ್ ಸ್ಪೇರ್ ಟೈರ್ ಬರಲ್ಲ ಈ ಕಾರಲ್ಲಿ. ನಂಬರ್ ಪ್ಲೇಟ್ ಲೈಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ದಟ್ ಅಲ್ಲಿ ಯಾರು ಇದ್ರು ಅಥವಾ ಕೈ ಇಟ್ಟರು ಅಂತಂದರೆ ಬೂಟ್ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಸೊ ದಟ್ ಯಾರು ಕೈ ಇಟ್ಟರು ಅವರು ಸೇಫ್ ಆಗಿರ್ತಾರೆ. ಇಲ್ಲೂ ಕೂಡ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ADAS ರಿಲೇಟೆಡ್ ಫಂಕ್ಷನ್. ನಿಮ್ಮ ಪಕ್ಕದಲ್ಲಿ ಯಾರು ಇದ್ರು ಅಂತಂದರೆ ಪಕ್ಕದಲ್ಲಿ ಒಬ್ರು ಇದ್ದಾರೆ ಬರಬೇಡ ಅಂತ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಲೈಕ್ ಇದು ಗ್ಲೋ ಅಪ್ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಸಮ್ಟೈಮ್ಸ್ ನಮಗೆ ಮಿರರಲ್ಲೂ ಕಾಣಲ್ಲ, ಬಿಕಾಸ್ B ಪಿಲ್ಲರ್ ಪಕ್ಕ ಯಾರು ಇದ್ರು ಅಂತಂದಾಗ ಮಿರರಲ್ಲಿ ಸಮ್ಟೈಮ್ಸ್ ಕಾಣಲ್ಲ. ಸೊ ಹಾಗಾಗಿ ನಾವು ಬ್ಲೈಂಡ್ ಸ್ಪಾಟ್ಸ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ಈ ಥರ ಕೊಟ್ಟಿರೋವಂಥದ್ದು. ಒಳಗೆ ಹೋಗಿನ ಮುಂಚೆ ಇದು ಗ್ಲೋಬಲ್ ಮಾಡೆಲ್ ಅಂತ ಹೇಳಿದೆ. ಗ್ಲೋಬಲ್ ಮಾಡೆಲ್ ಯಾವುದೇ ತಗೊಳ್ಳಿ ನೀವು, ಯಾವುದೇ ಬ್ರ್ಯಾಂಡ್ ಕಾರ್ಗಳು, ಎಲ್ಲದ್ರದ್ದು ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ತಡ್ ಕೇಳಿಸ್ಕೊಳ್ಳಿ ನೋಡಿ ಹೆಂಗಿದೆ.
ಲಿಟ್ರಲಿ ಸಾಫ್ಟ್ ದಡ್ಡು ಇದೆ ಅಂಡ್ ಆ ಒಂದು ಬಿಲ್ಡ್ ಕ್ವಾಲಿಟಿ ತಡ್ ಕೂಡ ಫೀಲ್ ಆಗುತ್ತೆ. ಸಾಫ್ಟ್ ದಡ್ ಏನಕ್ಕೆ ಅಂತಂದ್ರೆ ಈ ಡೋರಲ್ಲಿ ಡ್ಯಾಂಪಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಆ ಒಂದು ಸಾಫ್ಟ್ ದಡ್ ಎಲ್ಲ ಚೆನ್ನಾಗಿ ಫೀಲ್ ಆಗುತ್ತೆ. ಆಕ್ಚುಲಿ ಒಳಗಡೆ ಎಲ್ಲ ಲೆದರ್ ಮೆಟೀರಿಯಲ್ಸ್ ಹೆವಿ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ತುಂಬಾ ಇದೆ ಆಕ್ಚುಲಿ. ಅಂಡ್ ಪವರ್ ವಿಂಡೋಗೆ ಒನ್ ಟಚ್ ಅಪ್ ಅಂಡ್ ಡೌನ್ ಬರುತ್ತೆ. ಓಕೆ, ಮುಂದ್ಗಡೆ ಲಾಕ್ ಆಗಿದೆ, ಹೋದಾಗ ತೋರಿಸ್ತೀನಿ ಅಲ್ಲಿ ಮುಂದ್ಗಡೆ. ಅಂಡ್ ಈ ಕಾರಲ್ಲಿ ಮೆರಿಡಿಯನ್ ಸರೌಂಡ್ ಸ್ಪೀಕರ್ಸ್ ಬರುವಂಥದ್ದು 14 ಸ್ಪೀಕರ್ ಬರುತ್ತೆ ಗುರು. ಅಂಡ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಂಡ್ ಈ ಟ್ರೀಟ್ಮೆಂಟ್ ಏನಿದೆಯಲ್ಲ ಸಿಮಿಟ್ರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಈ ಪ್ರಾಪರ್ ಈ ಡೋರ್ ಹ್ಯಾಂಡಲ್ ಏನಿದೆ ಅದ್ರ ಜೊತೆಗೆ ಇದನ್ನ ಅಲೈನ್ ಮಾಡಿದ್ದಾರೆ. ಇಟ್ ಗಿವ್ಸ್ ಅ ಡಿಫ್ರೆಂಟ್ ಸಾರ್ಟ್ ಆಫ್ ಪ್ರೀಮಿಯಂ ವೈಬ್ ಅಂತಾನೆ ಹೇಳ್ಬೋದು. ಈ ಸ್ಪೀಕರ್ ಟ್ರೀಟ್ಮೆಂಟ್ ಏನಿದೆ ಅದೇ ಥರ ಟ್ರೀಟ್ಮೆಂಟ್ ಇಲ್ಲೂ ಕೊಟ್ಟಿದ್ದಾರೆ. ಸನ್ಶೇಡ್ ಅನ್ನು ಕೊಟ್ಟಿದ್ರೆ ಆಕ್ಚುಲಿ ಚೆನ್ನಾಗಿರೋದು ಗುರು. ಅಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕಾರಲ್ಲಿ ಕಂಪ್ಲೀಟ್ ಲೆದರ್ ಸೀಟ್ಸ್ ಬರುತ್ತೆ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಫಿನಿಶ್ ಆಗಿರೋದು ನೋಡ್ಬೋದು ನೀವು. ಅಂಡ್ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಅಂಡ್ ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಲೈಕ್ ಇದು ಕಂಪ್ಲೀಟ್ ರಿಕ್ಲೈನ್ ಆಗಿದೆ, ಅದು ಬಂದು ಸ್ವಲ್ಪ ಅಪ್ರೈಟ್ ಪೊಸಿಷನಲ್ಲಿ ಇರೋದು ನೋಡ್ಬೋದು ನೀವು. ಅಂಡ್ ಐಸೋಫಿಕ್ಸ್ ಆಂಕರ್ಸ್ 2 ಕಡೆನೂ ಬರುತ್ತೆ. ಸೆಂಟರ್ ಪ್ಯಾಸೆಂಜರ್ಗೂ ಸೀಟ್ ಬೆಲ್ಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಂಕ್ಲಿನೇಷನ್ ಅಡ್ಜಸ್ಟ್ ಮಾಡೋಕ್ಕೆ ಲಿವರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಒಳಗಡೆ ಹೋಗಿ ಕೂತ್ಕೊಳ್ಳೋಣ. ಇವಿ ಕಾರ್ದೇನು ಸ್ಪೆಷಾಲಿಟಿ ಅಂದರೆ ನೋಡಿ, ಮಧ್ಯದಲ್ಲಿ ಹಂಪೇ ಇಲ್ಲ. ಸೆಂಟ್ರಲ್ ಕೂತಿರೋರ್ಗು ಲೆಗ್ ಸ್ಪೇಸ್ ಆರಾಮಾಗಿ ಸಿಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ವೆಂಟ್ ಆ್ಯಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಸರ್ಕ್ಯುಲೇಷನ್ಗೂ ಕೊಟ್ಟಿದ್ದಾರೆ. ಬೇಸಿಕ್ಲಿ ಬಿ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಈ ಕಡೆನೂ ಬರುತ್ತೆ ಆ್ಯಂಡ್ ಇವನ್ ಆ ಕಡೆ ಕೂಡ ಬರುತ್ತೆ. ಸೊ ದಟ್ ಈ ಕಡೆ ಮತ್ತು ಈ ಕಡೆ ಕೂತಿರೋರಿಗೆ ಆರಾಮಾಗಿ AC ಬರುತ್ತೆ. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರು ಎಲ್ಲಿ ಬರುತ್ತೆ ಅಂತಂದರೆ ಅಲ್ಲಿ ಸೆಂಟ್ರಲ್ ವೆಂಟಿಂದ ಬರುತ್ತೆ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಸೆಕೆ ಆಗಲ್ಲ ಗುರು. ಲೆಫ್ಟ್ ರೈಟ್ ಕೂತಿರೋರಿಗೆ ಜಾಸ್ತಿ ಸೆಕೆ ಆಗೋದು. ಸೊ ಬಿ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿರೋದು ದಟ್ಸ್ ಕನ್ವೀನಿಯಂಟ್ಲಿ ಡನ್ ಅಂತ ಹೇಳ್ತೀನಿ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕರ್ಟನ್ ಏರ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾರ್ಲಿ 8 ಏರ್ ಬ್ಯಾಗ್ಸ್ ಬರುತ್ತೆ ಆ್ಯಕ್ಚುಲಿ. ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಯೂಸ್ ಮಾಡಿರೋಂಥ ಫ್ಯಾಬ್ರಿಕ್ ಮೆಟೀರಿಯಲ್ ಇದೆಯಲ್ಲ ಗುರು, ಒನ್ ಆಫ್ ದಿ ಟಾಪ್ ನಾಚ್ ಫ್ಯಾಬ್ರಿಕ್ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು. ಆ್ಯಂಡ್ ಸೆಂಟ್ರಲ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ 2 ಕೊಟ್ಟಿದ್ದಾರೆ. LED ಅದು ಕೂಡ. ಸೊ ನೈಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ರೈಟ್ ಆಗಿ ಗ್ಲೋ ಅಪ್ ಆಗುತ್ತೆ. ಇವನ್ ಆ ಸೈಡ್ ಕೂಡ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಮತ್ತೆ ಕೋಟು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಾಲಿಟಿ ಏನು ಅಂತಂದರೆ ಸೆಂಟರ್ ಆರ್ಮ್ರೆಸ್ಟ್ ಇದೆ, ಇದಕ್ಕೆ ಕಪ್ ಹೋಲ್ಡರ್ಸ್ ಇದೆ. ಬಟ್ ಕಪ್ ಹೋಲ್ಡರ್ಸ್ ಇಟ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ನೋಡಿ, ಸ್ಟೋರೇಜ್ ಸ್ಪೇಸ್ ಆಗೋ ಯೂಸ್ ಮಾಡ್ಬೋದು ಗುರು. ಹೌ ಕನ್ವೀನಿಯಂಟ್ ಈಸ್ ದಟ್ ಆ್ಯಕ್ಚುಲಿ. ಆ್ಯಂಡ್ ರಿಕ್ಲೈನ್ ಆಂಗಲ್ ಕೂಡ ತುಂಬ ಚೆನ್ನಾಗಿದೆ. ಸೊ ಲೆಗ್ ಸ್ಪೇಸು ನೀ ಸ್ಪೇಸ್ ಎಲ್ಲ ನೋಡ್ತಿರ್ಬೋದು, ಒನ್ ಆಫ್ ದಿ ಬೆಸ್ಟ್ ಇನ್ ಕ್ಲಾಸ್ ಆ್ಯಕ್ಚುಲಿ. ಆ್ಯಂಡ್ ಹೆಡ್ರೂಮ್ ನೋಡ್ತಿರ್ಬೋದು, 5'8", 5'9" ಇದ್ದೀರಾ ಅಂತಂದರೆ ನಿಮಗೆ ಹೆಡ್ ರೂಮ್ ಇಶ್ಯೂ ಅಷ್ಟಾಗಿ ಆಗಲ್ಲ ಅನ್ಕೋತೀನಿ. ಆಲ್ಮೋಸ್ಟ್ 6 ಫೀಟ್ ಇದ್ದೀರಾ ಅಂದರೆ ಮಾತ್ರ ಸ್ವಲ್ಪ ನಿಮಗೆ ಹೆಡ್ ಟಚ್ ಆಗ್ಬೋದು. ಕ್ಯಾಬಿನ್ ಕೂಡ ವೈಡ್ ಆಗಿದೆ. ಸೊ 3 ಜನ ಆರಾಮಾಗಿ ಕೂತ್ಕೋಬೋದು ಗುರು ನನ್ನ ಪ್ರಕಾರ. ಆ್ಯಂಡ್ ಇನ್ನೊಂದು ಪಾರ್ಟಿ ಟ್ರಿಕ್ ಏನು ಅಂತಂದರೆ, ಇದನ್ನು ಪ್ರೆಸ್ ಮಾಡಿ ಎಳೆದ್ರೆ ನೋಡಿ ಬೂಟ್ನ ಆಕ್ಸೆಸ್ ಮಾಡ್ಬೋದು. ಲಾಂಗರ್ ಐಟಮ್ಸ್ ಏನಾರು ಇತ್ತು ಅಂತಂದರೆ ಅದನ್ನು ಕೂಡ ಕ್ಯಾರಿ ಮಾಡ್ಬೋದು. ಇಲ್ಲ ಬೂಟಲ್ಲಿ ಇರೋದು ಏನಾದ್ರು ಆಕ್ಸೆಸ್ ಮಾಡಬೇಕು ಅಂತಂದರೆ ಇದನ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಂಬಿಯಂಟ್ ಲೈಟ್ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಡೋರಲ್ಲಿ. ಇವನ್ ಇಲ್ಲೂ ಕೂಡ ಕೊಟ್ಟಿರೋದು ನೋಡ್ಬೋದು, ರೆಡ್ ಕಲರ್ ಇವಾಗ ಗ್ಲೋ ಅಪ್ ಆಗಿದೆ. ಆ್ಯಂಡ್ ಏರ್ಕ್ರಾಫ್ಟ್ ಸ್ಟೈಲ್ ಸೀಟ್ ಪಾಕೆಟ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಏರೋಪ್ಲೇನಲ್ಲೆಲ್ಲ ಟ್ರಾವೆಲ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ, ನೀವು ಮುಂದ್ಗಡೆ ಇರೋ ಸೀಟ್ಗಳಲ್ಲಿ ಮ್ಯಾಗ್ಜಿನ್ ಹೋಲ್ಡರ್ಸ್ ಅಥವಾ ಪೇಪರು ಏನಾರು ಇಡೋಕ್ಕೆ ಈ ಥರನೇ ಕೊಟ್ಟಿರ್ತಾರೆ. ದಟ್ಸ್ ಪ್ರೀಮಿಯಮ್ಲಿ ಡನ್ ಅಂತಲೇ ಹೇಳ್ಬೋದು. ಇದು ಡ್ಯಾಶ್ ಬೋರ್ಡ್ನ ಲೇಔಟು ಕ್ಲೀನ್ ಆ್ಯಂಡ್ ನೀಟ್ ಆಗಿದೆ, ಒಂಥರ ಎಲ್ಲೂ ಬೋರಿಂಗ್ ಆಗಿಲ್ಲ, ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡ್ರೈವರ್ ಸೀಟಿಗೆ ಜಂಪ್ ಆಗೋಣ ಬನ್ನಿ. ಒಳಗಡೆ ಬಂದರೆ ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನೋಡ್ತೀರಾ ನೀವು. ಆ್ಯಂಡ್ ನೋಡಿ, ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಡ್ರೈವರ್ ವಿಂಡೋಗೆ ಮಾತ್ರ ಅಲ್ಲ, ಎಲ್ಲ ವಿಂಡೋಗೂ ಬರುತ್ತೆ. ಇವಾಗ ನೋಡಿ ನೋಡಿ, ಒನ್ ಟಚ್ ಅಪ್ ಆ್ಯಂಡ್ ಡೌನ್ ವಾಪಸ್ ಎತ್ಕೋತಾ ಇದೆ. ಆ್ಯಂಡ್ ಇದಕ್ಕೆ UV ಕಟ್ ಗ್ಲಾಸ್ ಕೂಡ ಕೊಟ್ಟಂಗಿದೆ, ಬಿಕಾಸ್ ಒಳಗಡೆ ಸ್ವಲ್ಪ ಗ್ರೀನಿಶ್ ಕಾಣ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಸೀಟ್ಸಿಗೆ ಬಂದರೆ ಒನ್ ಆಫ್ ದಿ ಕಂಫರ್ಟಬಲ್ ಸೀಟ್ಸ್ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ ಒಂಥರ ವಿಚಿತ್ರವಾಗಿದೆ ಆ್ಯಕ್ಚುಲಿ. ಹಿಂದೆ ಮುಂದೆ ಆಡುತ್ತೆ, ಮೇಲೆ ಕೆಳಗೆ ಆಡಲ್ಲ ಇದು. ಸೊ ಎಸ್, ಇಟ್ಸ್ ಅ 10-way ಎಲೆಕ್ಟ್ರಿಕ್ ಅಡ್ಜಸ್ಟ್ ಗೈಸ್. ಕೋ ಡ್ರೈವರ್ ಮತ್ತು ಡ್ರೈವರ್ ಎರಡಕ್ಕೂ 10-way ಎಲೆಕ್ಟ್ರಿಕ್ ಕೊಟ್ಟಿದ್ದಾರೆ. ಇದು ಒಂದು ಈ ಸ್ಪೈನ್ ಅಡ್ಜಸ್ಟ್ ಏನಿದೆಯಲ್ಲ ಇದಕ್ಕೆ ಕೊಟ್ಟಿರುವಂಥದ್ದು. ಆ್ಯಂಡ್ ಇನ್ಕ್ಲಿನೇಷನ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಬೋದು, ಹೈಟ್ ಕೂಡ ಮಾಡ್ಕೋಬೋದು. ಅದು ಬಿಟ್ಟರೆ ತೊಟ್ಲು ಥರನೂ ಮಾಡ್ಕೋಬೋದು. ಇದು ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಕೊಟ್ಟಿರೋದು. ಇದೊಂದು ಪ್ರೆಸ್ ಮಾಡಿದ್ರೆ ಇವಾಗ ನೋಡಿ ಏನಾಗುತ್ತೆ ಅಂತ ನೋಡಿ. ಹಿಂದಿಗೆ ಹೋಗ್ತಾ ಇದೆ ಸೀಟು, ನೋಡಿ ಹೆಂಗಾಯ್ತು ಅಂತ. ಸೀಟ್ ಕಂಪ್ಲೀಟ್ ಹಿಂದಿಗೆ ತೊಗೊಂಡು ತೊಟ್ಲು ಥರ ಮಾಡಿಕೊಂಡು ಡ್ರೈವರ್ನ ಆರಾಮಾಗಿ ರೆಸ್ಟ್ ಕಂಡೀಷನಲ್ಲಿ ಇಡುತ್ತೆ. ಲೈಕ್ ಎಲ್ಲರೂ ಲಾಂಗ್ ಜರ್ನೀಸ್ ಹೋಗಿದ್ದೀರಾ, ನೀವು ರೆಸ್ಟ್ ಮಾಡಬೇಕು ಅಂತಂದರೆ ಇದೊಂದು ಯೂಸ್ ಆಗುತ್ತೆ ಆ್ಯಕ್ಚುಲಿ. ವಾಪಸ್ ಅದೇ ಮುಂದ್ಗಡೆ ಬಟನ್ನ ಪ್ರೆಸ್ ಮಾಡಿದ್ರೆ ಮುಂಚೆ ಯಾವ ರೀತಿ ಸೀಟ್ನ ಮಾಡ್ಕೊಂಡಿದ್ದೀರಿ ಅದೇ ರೀತಿ ಸೀಟ್ ಆಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಚಾರ್ಜಿಂಗ್ ಲಿಡ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಇದು ಬಂದು ಬೂಟ್ ಓಪನ್ ಮಾಡೋಕ್ಕೆ, ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ, ಅದ್ರ ಬ್ರೈಟ್ನೆಸ್ ಸಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಪೆಡಲ್ಸ್ಗಳಿಗೆ ಪ್ರಾಪರ್ ಡೆಡ್ ಪೆಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೆರಿಡಿಯನ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಗೆ ಮೆಮೊರಿ ಶೀಟ್ಸ್ ಕೂಡ ಬರುತ್ತೆ. ಲೈಕ್ 2 ಡಿಫ್ರೆಂಟ್ ಪೀಪಲ್ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಲೈಕ್ ನಿಮ್ಮ ಮನೆಯಲ್ಲಿ ಡಿಫ್ರೆಂಟ್ ಹೈಟ್ ಇರೋರು ಒಂದೊಂದು ಸೆಟ್ಟಿಂಗ್ಸ್ ಮಾಡಿಕೊಂಡು ವಾಪಸ್ ಆ ನಂಬರ್ ಬಂದು ಪ್ರೆಸ್ ಮಾಡಿದ್ರೆ ನೀವು ಯಾವ ರೀತಿ ಸೆಟ್ ಮಾಡಿರ್ತೀರೋ ಅದೇ ರೀತಿ ಸೀಟ್ ಆಗುತ್ತೆ. ಆ್ಯಂಡ್ ಇದು ಬಂದು ಟ್ವಿಟರ್ ಪ್ಲೇಸ್ಮೆಂಟ್ ಅಂತ ಅನ್ಕೋತೀನಿ. ಮೆರಿಡಿಯನ್ ಅಂತ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಹೊಸದೇನು ಅಂತಂದ್ರೆ ಕಾರಲ್ಲಿ ಇರುವಂತಹ ಸ್ಟೇರಿಂಗ್ ವೀಲು, ಇದು ಬಂದು ಕಿಯಾ EV9 ಇನ್ಸ್ಪೈರ್ಡ್ ಆಗಿರುವಂತಹ ಸ್ಟೇರಿಂಗ್ ವೀಲು. ಡುವೆಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟರೆ ನೋಡಬಹುದು. ಮೇಲ್ಗಡೆ ವೈಟ್, ಕೆಳಗಡೆ ಬ್ಲಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಲೆದರ್ ಆಪ್ ಆಸ್ ವೆಲ್, ಇಟ್ಕೊಳ್ಳೋಕೆ ಹೆವಿ ಗ್ರಿಪಿ ಆಗಿದೆ. ಇಲ್ಲಿ ಬಂದು ಡ್ರೈವ್ ಮೋಡ್ಸ್ಗಳನ್ನ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್ ಬಂದು ಈಕೋ ಬರುತ್ತೆ, ನಾರ್ಮಲ್ ಬರುತ್ತೆ, ಸ್ಪೋರ್ಟ್ ಬರುತ್ತೆ, ಮೈ ಡ್ರೈವ್ ಬರುತ್ತೆ, ಸ್ನೋ ಬರುತ್ತೆ. ಮೈ ಡ್ರೈವ್ ಏನು ಅಂತಂದ್ರೆ ಟೋಟಲ್ ಇನ್ಪುಟ್ ಯಾವ ತರ ಕೊಟ್ಟಿರ್ತೀರೋ ಆ ರೀತಿ ಪವರ್ ಡೆಲಿವರಿ ಅದು ಆಲ್ಟರ್ ಮಾಡ್ಕೋತಾ ಹೋಗುತ್ತೆ. ಆ್ಯಂಡ್ ಸ್ನೋ ಮೋಡ್, ಸ್ನೋ ಎಲ್ಲರೂ ಇದ್ದಾಗ ಹಾಕೋಬಹುದು, ಮತ್ತೆ ಮಡ್ಡಲ್ಲಿ ಎಲ್ಲರೂ ಹೋದಾಗ್ಲೂ ಅಥವಾ ಕೆಸರು ಜಾಸ್ತಿ ಇದ್ದಾಗಲೂ ಹಾಕೋಬಹುದು. ಬೇಸಿಕ್ಲಿ ಪವರ್ನ ಕಟ್ ಡೌನ್ ಮಾಡಿದ್ರೆ ಟ್ರಾಕ್ಷನ್ ಜಾಸ್ತಿ ಇಡುತ್ತೆ. ಸೊ ದಟ್ ಕಾರ್
ಕಾರ್ ಈಸಿಯಾಗಿ ಮೂವ್ಮೆಂಟ್ ಇರುತ್ತೆ, ಎಲ್ಲೂ ಕಂಟಿನ್ಯೂಸ್ ವೀಲ್ ಸ್ಪಿನ್ ಆಗಿ ಸ್ಟಕ್ ಆಗೋದಾಗಲಿ ಆ ಥರ ಏನೂ ಆಗಲ್ಲ. ಸೊ ಒಂದು ಈಸ್ ಆಫ್ ಮೂವ್ಮೆಂಟ್ಗೆ ಆ ಸ್ನೋ ಮೋಡ್ನ ಯೂಸ್ ಮಾಡ್ಬೋದು. 12.3 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, 12.3 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಚಾರ್ಜಿಂಗ್ ಸ್ಟೇಟಸ್ ತೋರಿಸುತ್ತೆ, ಇಲ್ಲಿ ಬಂದು ಸ್ಪೀಡ್ ತೋರಿಸುತ್ತೆ. ಆ್ಯಂಡ್ ಕಾರ್ ಆನ್ ಆದಾಗ ರೆಡಿ ಅಂತ ತೋರಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಟೆಂಪ್ರೇಚರು ಮತ್ತು ಯಾವ ಮೋಡಲ್ ಇದೆ ಆ್ಯಂಡ್ ಚಾರ್ಜ್ ಎಷ್ಟಿದೆ ಮತ್ತು ಇದು ಬಂದು ರೀಜನ್ ಲೆವೆಲ್ ಹೇಳುತ್ತೆ, ಇದು ಬಂದು ಓಡೋ ಹೇಳುತ್ತೆ. ಆ್ಯಂಡ್ ರೀಜನ್ನ ಇಂಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋಕ್ಕೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. L1, L2, L3, L4 4 ರೀಜನ್ ಬರುತ್ತೆ ಆ್ಯಕ್ಚುಲಿ. ಮತ್ತು ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದು ಎಕ್ಸಾಕ್ಟ್ ಆಗಿ ಹೇಳುತ್ತೆ. ನನ್ನ ಬಿಟ್ಟರೆ ಕಾರಲ್ಲಿ ಆ್ಯಕ್ಚುಲಿ ಯಾರು ಇಲ್ಲ, ಹಾಗಾಗಿ ಡ್ರೈವರ್ ಸೀಟ್ದು ಇಲ್ಲಿ ಸೀಟ್ ಬೆಲ್ಟ್ ವಾರ್ನಿಂಗ್ ತೋರಿಸ್ತಾರೆ, ಬೇರೆ ಯಾವ ಸೀಟು ತೋರಿಸ್ತಾರೆ. ಬೇಸಿಕಲಿ ಲೋಡ್ ಸೆನ್ಸರ್ ಇರೋದ್ರಿಂದ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಆಟೋಮೆಟಿಕ್ ವೈಪರ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕೊಟ್ಟಿದ್ದಾರೆ, ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ, ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಮತ್ತು ಲೇನ್ ಕೀಪ್ ಅಸಿಸ್ಟ್ ಎನೇಬಲ್ ಮಾಡೋಕ್ಕೆ, ಇದು ಬಂದು ಮುಂದ್ಗಡೆ ಇರೋ ಗಾಡಿ ಜೊತೆ ಡಿಸ್ಟೆನ್ಸ್ ಎಷ್ಟಿರಬೇಕು ಅನ್ನೋ ಸೆಟ್ ಮಾಡ್ಕೋಬಹುದು. ಆ್ಯಂಡ್ ನ್ಯಾವಿಗೇಷನ್ ತೋರಿಸ್ತಾರೆ. ಇವಾಗ ಬ್ರೌಸ್ ಮಾಡ್ತಾ ಹೋಗೋಣ ಏನೇನು ಹೇಳುತ್ತೆ ನೋಡೋಣ. ಇದು ಒಂದು ಲೇನ್ ಕೀಪ್ ಅಸಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಪವರ್ ಡಿಸ್ಟ್ರಿಬ್ಯೂಷನ್ ಹೇಳೋದು, ಲೈಕ್ ಯಾವ ವೀಲ್ಗೆ ಎಷ್ಟು ಪವರ್ ಹೋಗ್ತಾರೆ ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಆ್ಯಂಡ್ ಕರೆಂಟ್ ಟ್ರಿಪ್ ಮೀಟರ್ ಹೇಳುತ್ತೆ, ಆ್ಯಂಡ್ ಆಫ್ಟರ್ ಚಾರ್ಜಿಂಗ್ ಹೇಳುತ್ತೆ, ಆ್ಯಂಡ್ ಸಿನ್ಸ್ ರಿಸೆಟ್ ಡೇಟಾ ಹೇಳುತ್ತೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕಂಪಸ್ಸು ನ್ಯಾವಿಗೇಷನ್ಸ್ ಎಲ್ಲ ಹೇಳುತ್ತೆ. ವೆರಿ ಮಚ್ ಇಟ್ ಗೈಸ್. ಒಂಥರ ಏನೇನು ಬೇಕೋ ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲಿ ಲೋಡ್ ಮಾಡಿದ್ದಾರೆ. ಬಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದರಲ್ಲೇ ಇರುವಂಥದ್ದು ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಸ್ಗಳನ್ನ ಲೋಡ್ ಮಾಡಿದ್ದಾರೆ. ಸ್ಟೇರಿಂಗಿಗೆ ಬಂದರೆ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ 2 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಹೈಟ್ ಇರೋರು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಆ್ಯಂಡ್ ಇದರಲ್ಲಿ EV ಮೋಡ್ ಅಂತಲೂ ಬರುತ್ತೆ. ಬೇಸಿಕ್ಲಿ ಬ್ಯಾಟ್ರಿ ಎಷ್ಟಿದೆ, ಅದ್ರದ್ದು ಅನಾಲಿಟಿಕ್ಸ್ ಆಗಿರ್ಬೋದು, ರೇಂಜ್ ಎಷ್ಟಿದೆ, ಏನು ಕತೆ, ಬ್ಯಾಟ್ರಿ ಯಾವ್ದಕ್ಕೆ ಯೂಸ್ ಆಗಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ತೋರಿಸುತ್ತೆ ನೋಡಿ. ಡ್ರೈವಿಂಗಿಗೆ 0%, ಯಾಕಂದ್ರೆ ಕಾರ್ ನಿಂತಿರೋದ್ರಿಂದ ಡ್ರೈವಿಂಗಿಗೆ ಯೂಸ್ ಆಗಿಲ್ಲ. ಬ್ಯಾಟ್ರಿ ಕಾರ್ ಒಳಗೆ ಎಲೆಕ್ಟ್ರಾನಿಕ್ಸ್ ಏನಿದೆ ಅದನ್ನ ರನ್ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿನೇ ನೋಡಿ 100% ಲೈಕ್ 0.2 kW ಬ್ಯಾಟ್ರಿ ಏನಿದೆ ಅದನ್ನ ಕನ್ಸ್ಯೂಮ್ ಮಾಡಿದೆ. ಇವಾಗ ಕಾರ್ ಸದ್ಯಕ್ಕೆ ಆನಲ್ಲಿ ಇದೆ, ಹಾಗಾಗಿನೇ ಅದು ಬ್ಯಾಟ್ರಿ ತೋರಿಸ್ತಾ ಇರುವಂಥದ್ದು. ಕ್ಲೈಮೇಟ್ 0, ಬ್ಯಾಟ್ರಿ ಕೇರ್ 0, V2L ಎಷ್ಟು % ಇದ್ದಾಗ ಡಿಸೇಬಲ್ ಆಗಬೇಕು ಅನ್ನೋದನ್ನು ಇಲ್ಲಿಂದಾನೆ ಡಿಸೈಡ್ ಮಾಡ್ಕೋಬಹುದು. ಆಕ್ಚುಲಿ ಆಪಲ್ ಕಾರ್ಪ್ಲೇ ನೋಡ್ರೆ ಎಲ್ಲ ವೈರ್ಲೆಸ್ ಕೊಟ್ಟಿದ್ದಾರೆ. ಕಾರ್ ವಾಶ್ ಮೋಡ್ ಕೂಡ ಬರುತ್ತೆ. ಬೇಸಿಕ್ಲಿ ಡೆಸ್ಟಿನೇಷನ್ ಕೂಡ ಶೇರ್ ಮಾಡ್ಬೋದು ನೀವು. ಆ್ಯಂಡ್ ವೆದರ್ ಕೂಡ ಹೇಳುತ್ತೆ, ಸ್ಪೋರ್ಟ್ಸ್ ಕೂಡ ಹೇಳುತ್ತೆ. ಲೈಕ್ ಏನಾದ್ರು ಲೈಕ್ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು ಎಲ್ಲಾನು ನೋಡ್ಬೋದು. ಬಟ್ ಏನಾದ್ರು ಕಿಯಾ ಕನೆಕ್ಟೆಡ್ ಕಾರ್ ಏನಿದೆ ಅದನ್ನ ಕನೆಕ್ಟ್ ಮಾಡ್ಕೊಂಡಿರಬೇಕು. ಅದರಲ್ಲಿ ಆಲ್ಮೋಸ್ಟ್ 90 ಫೀಚರ್ಸ್ ಏನೋ ಬರುತ್ತೆ. ಸೊ ವ್ಯಾಲೆಟ್ ಮೋಡ್ ಕೂಡ ಕೊಟ್ಟಿದ್ದಾರೆ. ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ಕೂಡ ಇದೆ. ಬೇಸಿಕ್ಲಿ ಕಾರಲ್ಲಿ ಏನಾದ್ರು ಎರರ್ ಇತ್ತು ಅಂತಂದ್ರೆ ಇದರಲ್ಲಿ ಹೇಳುತ್ತೆ ಆಕ್ಚುಲಿ. ಸೊ ಸೆಟ್ಟಿಂಗ್ಸಿಗೆ ಬಂದ್ರೆ ಬ್ಯಾಟ್ರಿ ಪ್ರೀ ಕಂಡೀಷನಿಂಗ್ ಕೂಡ ಬರುತ್ತೆ. ಇನ್ನು ಆಕ್ಟಿವೇಟ್ ಮಾಡಿದ್ರೆ ಬ್ಯಾಟ್ರಿ ಏನಿದೆ ಅದ್ರ ಟೆಂಪರೇಚರ್ನ ಆಪ್ಟಿಮಮ್ ಲೆವೆಲಲ್ಲಿ ಇರುತ್ತೆ. ಸೊ ದಟ್ ಫಾಸ್ಟ್ ಚಾರ್ಜಿಂಗ್ ಆಗೋಕ್ಕೆ ಎಷ್ಟು ಟೆಂಪರೇಚರ್ ಬೇಕಾಗುತ್ತೋ ಅಷ್ಟು ಟೆಂಪರೇಚರ್ನ ಇಡುತ್ತೆ. ಕಾರಲ್ಲಿ ಲೈಟ್ ಒಂದು ambient ಲೈಟು 64 ಕಲರ್ಸ್ ಕೊಟ್ಟಿದ್ದಾರೆ ಗುರು. ನೆಕ್ಸ್ಟ್ ಲೆವೆಲ್ ಸೈಕ್ ಅನ್ಕೊಳ್ಳಿ. ಇವಾಗ ನೋಡಿ ಬ್ಲೂಗೆ ಇಡ್ತೀನಿ ನಾನು, ಬ್ಲೂಗೆ ಇಟ್ಬಿಟ್ಟು ಓಕೆ ಹೊಡಿತೀನಿ ನೋಡಿ. ಬ್ಲೂ ತಿರುಗ್ತು, ಅಲ್ಲಿಗೆ ಬ್ಲೂ ತಿರುಗ್ತು, ಇಲ್ಲಿ ಬ್ಲೂ ಬಂತು, ಕಾಣ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಕೆಳಗಡೆ ಕೂಡ ಕಾಣ್ತಿದೆ ಅನ್ಕೋತೀನಿ. ಇವನ್ ಇಲ್ಲೂ ಡೋರಲ್ಲಿ ಇದೆ, ಆ್ಯಂಡ್ ಇವನ್ ಹಿಂದ್ಗಡೆ 2 ಡೋರಲ್ಲೂ ಕಾಣುತ್ತೆ ನಿಮಗೆ. ಸೊ ನೋಡ್ತಿರ್ಬೋದು. ಸೊ ಎಸ್ ambient ಲೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಹೆಡ್ಸ್ ಅಪ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಈ HUDಲಿ ಅಡಾಸ್ ರಿಲೇಟೆಡ್ ಇನ್ಫಾರ್ಮೇಷನ್ನು, ನ್ಯಾವಿಗೇಷನು, ಮ್ಯೂಸಿಕ್ ಇನ್ಫೋ ಮತ್ತು ಸ್ಪೀಡ್ ಸಹ ತೋರಿಸುತ್ತೆ. ಆ್ಯಂಡ್ ಈ HUDಗೆ ಆರ್ಗ್ಯುಮೆಂಟೆಡ್ ರಿಯಾಲಿಟಿ ಕೂಡ ಕೊಟ್ಟಿದ್ದಾರೆ. ಗ್ರಾಫಿಕ್ಸ್ ಯಾವ ಥರ ಬೇಕು ಅನ್ನೋದನ್ನು ನೀವು ಮಾಡ್ಕೋಬೋದು. ಇವಾಗ ನೋಡಿ ಸ್ಟೈಲಿಯೇ ಇದೆ. ಸ್ಟೈಲ್ ಬಿ ಕೊಟ್ಟರೆ ನೋಡಿ ಚೇಂಜ್ ಆಗ್ತಾರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಬೇಕು ಅಂದರೆ ಡ್ರೈವ್ ಮಾಡ್ಗೋ ಲಿಂಕ್ ಮಾಡಿ ಬಿಡ್ಬೋದು ನೀವು. ಕೆಳಗಡೆ ಬಂದರೆ ಟಚ್ ಬೇಸ್ಡ್ AC ಯೂನಿಟ್ ಕೊಟ್ಟಿದ್ದಾರೆ. ಇದು ಬಂದು ಡಬಲ್ ಅಪ್ ಕೂಡ ಆಗುತ್ತೆ. ಬೇಸಿಕ್ಲಿ ಇವಾಗ ಏರ್ ಕಂಡೀಷನಿಂಗಿಗೆ ನೋಡ್ತಾ ಇದ್ದೀರಾ ಇಲ್ಲಿ ಲೈಕ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಬ್ಲೂಯರ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಇವಾಗ ಇನ್ಫೋಟೈನ್ಮೆಂಟಿಗೆ ತಿರುಗ್ತು. ಲೈಕ್ ಹೋಮ್ ಆಗಿರ್ಬೋದು, ಮ್ಯಾಪು, ಸರ್ಚು, ಸೀಕು, ಟ್ರ್ಯಾಕು, ಮೀಡಿಯಾ. ಸೊ ಎಸ್ 2 ಥರನೂ ಯೂಸ್ ಮಾಡ್ಕೋಬಹುದು. ಬಟ್ ಏನು ಅಂತಂದರೆ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ರೆ ಇಟ್ ವುಡ್ ಬಿ ಮೋರ್ ಕನ್ವೀನಿಯಂಟ್ ಟು ಆಪರೇಟ್ ಆ್ಯಕ್ಚುಲಿ. ಇದು ಬಂದು ಸೀಟ್ ಹೀಟಿಂಗಿಗೆ ಕೊಟ್ಟಿರುವಂಥದ್ದು ಕೋ ಡ್ರೈವರ್. ಇದು ಒಂದು ಸೀಟ್ ವೆಂಟಿಲೇಷನ್ ಕೋ ಡ್ರೈವರು. ಆ್ಯಂಡ್ ಈ ಕಡೆಗೆ ಬಂದು ಡ್ರೈವರ್ ಸೀಟ್ ಹೀಟಿಂಗಿಗೆ ಕೊಟ್ಟಿರೋದು. ಇದು ಬಂದು ಡ್ರೈವರ್ ಸೀಟ್ದು ವೆಂಟಿಲೇಷನಿಗೆ ಕೊಟ್ಟಿದ್ದಾರೆ. 3 ಲೆವೆಲ್ಸ್ ಬರುತ್ತೆ 3 ಕೂಡ. ಇದು ಬಂದು ಸ್ಟೇರಿಂಗ್ ಹೀಟಿಂಗ್ ಕೊಟ್ಟಿದ್ದಾರೆ. ಸೊ ಗ್ಲೋಬಲ್ ಮಾಡೆಲ್ ಆಗಿರೋದ್ರಿಂದ ಅಬ್ರಾಡಲ್ಲೆಲ್ಲ ಸ್ಟೇರಿಂಗ್ ಹೀಟಿಂಗ್ ಎಲ್ಲ ಬೇಕಾಗತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನು ಬೇಕಾಗಲ್ಲ. ಏನಾದ್ರು ಹಿಮಾಚಲ್ ಪ್ರದೇಶ ಆ ಕಡೆ ಇದ್ದೀರಾ ಅಂತಂದ್ರೆ ಮೇ ಬಿ ಬೇಕಾಗ್ಬೋದೇನೋ. ಅದು ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಬೇಕಾಗಲ್ಲ ಆ್ಯಕ್ಚುಲಿ. ಇದು ಬಂದು ಕಾರ್ದು ಸ್ಟಾರ್ಟ್ ಸ್ಟಾಪ್ ಬಟನು. ಇದು ಬಂದು ಡ್ರೈವ್ ಸೆಲೆಕ್ಟರು ಶಿಫ್ಟ್ ಬೈ ವೈರ್ ಟೆಕ್ನಾಲಜಿಯಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಥರದ ಮೆಕ್ಯಾನಿಕಲ್ ಕನೆಕ್ಷನ್ಸ್ ಇರಲ್ಲ. ಲೈಕ್ ಸೆನ್ಸರ್ಸ್ ಮೇಲೆ ಈ ಗೇರ್ ಸಿಸ್ಟಮ್ ವರ್ಕ್ ಆಗುವಂಥದ್ದು ಆ್ಯಕ್ಚುಲಿ. ಆ್ಯಂಡ್ ಒಳಗಡೆ ambient ಲೈಟ್ ಕೊಟ್ಟಿರೋದು ನೋಡ್ಬೋದು ನೀವು. ಇದು ಬಂದು 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡೋ ಕೊಟ್ಟಿರುವಂಥದ್ದು. ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇವನ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಲೈಕ್ ಎಕ್ಸಾಕ್ಟಾಗಿ ಕಾರ್ ಯಾವ ಕಡೆ ಪಾಯಿಂಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿಂದಾನೆ ನೋಡ್ಕೋಬೋದು. ಆ್ಯಂಡ್ ಕಂಪ್ಲೀಟ್ 3D ವ್ಯೂ ಕೂಡ ಕೊಡುತ್ತೆ ಆ್ಯಕ್ಚುಲಿ ಇದು. ಇವಾಗ ಕಾರ್ನ ನಾನು ರಿವರ್ಸ್ಗೆ ಹಾಕ್ತೀನಿ. ಮಿರರ್ ಏನಾಗುತ್ತೆ ನೋಡಿ. ಇವಾಗ ನೋಡಿ ಮಿರರ್ ಹೆಂಗೆ ಟಿಲ್ ಡೌನ್ ಆಯಿತು ನೋಡಿದ್ರೆ ನೀವು. ಆ್ಯಂಡ್ ಇವನ್ ಇಲ್ಲಿ ಗ್ರಾಫಿಕ್ಸ್ ಕೂಡ ತೋರಿಸ್ತದೆ. ಲೈಕ್ ಸುತ್ತಮುತ್ತ ಯಾರು ಇದ್ದು ಅಂತಂದರೆ ಅದ್ರದ್ದು ಕೂಡ ಹೇಳುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಆಕ್ಟಿವೇಟ್ ಆಗುತ್ತೆ. ಅದೇ ನಾನು ರಿವರ್ಸಿಂದ ಆಚೆ ಎತ್ತೀನಿ, ಮಿರರ್ ಏನಾಗುತ್ತೆ ನೋಡಿ. ನೋಡಿ ವಾಪಸ್ ಅದೇ ಮೇಲಕ್ಕೆ ಬಂದು ಕೂತ್ಕೋತಾ ಆ್ಯಕ್ಚುಲಿ. ಇದೊಂದು ಸಖತ್ತು ಕೂಲ್ ಫೀಚರ್ ಅಂತ ಅನಿಸ್ತು ನನಗೆ. ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಇಂದ ಅದನ್ನ ಎನೇಬಲ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು. ಆ್ಯಂಡ್ ಆಮ್ರೆಸ್ಟ್ ಸ್ಲೈಡ್ ಆಗಲ್ಲ, ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಡೀಪ್ ಇದೆ. ಸೊ ಏನು ಬೇಕೋ ಅದೆಲ್ಲ ಇಟ್ಕೋಬಹುದು. ಆ್ಯಂಡ್ ಇದು ಕಂಪ್ಲೀಟ್ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಕೆಳಗಡೆ ಕಂಪ್ಲೀಟ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಚಾರ್ಜಿಂಗ್ ಕೊಟ್ಟಿದ್ದಾರೆ, ಟೈಪ್ ಸಿ ಫಾಸ್ಟ್ ಚಾರ್ಜಿಂಗು. ಆ್ಯಂಡ್ ಇಲ್ಲಿ ಬಂದು ಟೈಪ್ ಸಿ ಫಾಸ್ಟ್ ಚಾರ್ಜಿಂಗಿಗೂ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಏನು ಹೇಳ್ತಾರೆ
ಕನೆಕ್ಟಿವಿಟಿ ಆಗು ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಲೈಕ್ ನಾವು ಫೋನ್ಗೆ ಕನೆಕ್ಟ್ ಮಾಡ್ಕೋತೀರಾ, ಪ್ಲಸ್ ಚಾರ್ಜಿಂಗ್ ಆಗಬೇಕು ಅದನ್ನು ಮಾಡ್ಕೋಬೋದು, ಇಲ್ಲ ಬರೀ ಚಾರ್ಜಿಂಗ್ ಆಗಬೇಕು ಅದನ್ನು ಕೂಡ ಡಿಸೈಡ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದು ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಸೊ ಸ್ಟೋರೇಜ್ ಸ್ಪೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಗ್ಲೋ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಟ್ಸ್ ಅ ಪ್ರಿಟಿ ಹ್ಯೂಜ್ ಗ್ಲೋ ಬಾಕ್ಸ್ ಆ್ಯಕ್ಚುಲಿ. ಬಟ್ ಕೂಲಿಂಗ್ ಫಂಕ್ಷನ್ ಅನ್ನು ಕೊಟ್ಟಿಲ್ಲ. ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಆ್ಯಂಡ್ ಟಚ್ ಸೆನ್ಸಿಟಿವ್ ಕ್ಯಾಬಿನ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಲ್ಯಾಂಪ್ನ ಆಪರೇಟ್ ಮಾಡ್ಬೋದು. ಆ್ಯಂಡ್ ಈ ಕಾರಲ್ಲಿ ಪ್ಯಾನರಾಮಿಕ್ ಸನ್ ರೂಫ್ ಅಲ್ಲದೆ ಇದ್ರೂ ನಾರ್ಮಲ್ ಸನ್ ರೂಫ್ಗಿನ ದೊಡ್ಡ ಸನ್ ರೂಫೇ ಕೊಟ್ಟಿರೋ ಗುರು. ಬಟ್ ಓಪನ್ ಆಗೋದು ನಾರ್ಮಲ್ ಸನ್ ರೂಫ್ಗಿನ ಸ್ವಲ್ಪ ಜಾಸ್ತಿ ಓಪನ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ರೆಸ್ಟಿಂಗ್ಸ್ ಆರ್ ದ ಸೇಮ್. ಇನ್ನೇನೋ ಹೋಗಲ್ಲ. ಸೊ ಹಿಂದ್ಗಡೆ ಇರೋರು ಆ್ಯಕ್ಚುಲಿ ನಿಂತ್ಕೊಂಡು ಜೋಕಿ ಮಾಡೋಕ್ಕಾಗಲ್ಲ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇಲ್ದಿರೋ ತಿರ್ಕೇಶಕ್ಕೆಲ್ಲ ಮಾಡಿದವ್ರು ನಮ್ಮ ಜನಕ್ಕೆ ಎಲ್ಲಿ ನಿಂತ್ಕೋಬೇಕು, ಏನು ಮಾಡಬೇಕು, ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದೊಂದು ಬೇಜಾರಿನ ವಿಷಯ. ಇನ್ನು ನಮ್ಮ ಜನ ಕಲಿಬೇಕಿದೆ ಆ್ಯಕ್ಚುಲಿ. ಯಾರು ಮಾಡ್ತಿಲ್ವೋ ನಿಮ್ಗಲ್ಲ, ಯಾರು ಮಾಡ್ತಾರೋ ಅವ್ರಿಗೆ ಹೇಳ್ತಾರೋ. ನಾನು ಹೈವೇಗಳಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಚೋಕಿ ಮಾಡ್ತಾರೆ ಗುರು. ಏನು ಹೇಳೋಣ ಅವ್ರಿಗೆಲ್ಲ. ಮಿರರ್ ಇದೆ ಆ್ಯಂಡ್ ಲೈಟ್ ಕೂಡ ಪ್ರೊವೈಡ್ ಮಾಡ್ಯಾರ ಗುರು. ಮ್ಯಾನ್ಯಲಿ ಆಪ್ರೇಟ್ ಮಾಡ್ಕೋಬೇಕು. ಬಟ್ ಇಟ್ಸ್ LED ಲೈಟ್ ಆಸ್ ವೆಲ್. ಸೊ ಇದನ್ನೇನಾರು ಎಕ್ಸ್ಟೆಂಡ್ ಆಗತ್ತಾ ನೋಡೋಣ ತಡ್ರಿ. ಅಯ್ಯೋ ಏನು ಟೈಟ್ ಇದೆ ಗುರು, ಯಾರು ಆಪ್ರೇಟೇ ಮಾಡಿಲ್ಲ ಅನ್ಸುತ್ತೆ. ಸ್ಲೈಡ್ ಆಗತ್ತೆ ಗುರು, ಸ್ಲೈಡ್ ಆಗತ್ತೆ. ಸೊ ಇಲ್ಲಿಂದ ಸಣ್ಣ ನೋಡಿತಾ ಇದೆ ಅಂತಂದರೆ ಇಲ್ಲಿಂದ ಈ ಗ್ಯಾಪಲ್ಲಿ, ಸೊ ದಟ್ ನೀವು ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಎಕ್ಸ್ಟೆಂಡಬಲ್ ಸನ್ವೈಸರ್ ಕೊಟ್ಟಿರೋದು, ದಟ್ಸ್ ಅ ಗುಡ್ ಥಿಂಗ್. ಡ್ರೈವರಲ್ಲಿ ಇದ್ಮೇಲೆ ಕೋ ಡ್ರೈವರ್ ಸೈಡು ಆಬ್ವಿಯಸ್ಲಿ ಮಿರರು, ಲೈಟು, ಎಕ್ಸ್ಟೆಂಡಬಲ್ ಎಲ್ಲ ಕೊಟ್ಟಿದ್ದಾರೆ. SOS ಬಟನ್ ಕೊಟ್ಟಿದ್ದಾರೆ, ಕಿಯಾ ಕನೆಕ್ಟ್ ಆಗಿ ಕೊಟ್ಟಿದ್ದಾರೆ. ಬಾನೆಟ್ ಡೆಫಿನೆಟ್ಲಿ ನಿಮಗೆ ಕಾಣಲ್ಲ, ಅಂದಾಜ್ ಮೇಲಂತೂ ಈಸಿಯಾಗಿ ಡ್ರೈವ್ ಮಾಡ್ಕೋಬೋದು ನೀವು. ಕ್ಯಾಬಿನ್ ಫಿಟ್ ಆ್ಯಂಡ್ ಫಿನಿಶು ಮತ್ತು ಯೂಸ್ ಮಾಡಿರುವಂಥ ಮೆಟೀರಿಯಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಹೆಡ್ಸಪ್ ಡಿಸ್ಪ್ಲೇ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಪೀಕರ್ ಇದೆ, ಮಧ್ಯದಲ್ಲಿ ಸೆಂಟ್ರಲ್ ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, ಅಲ್ಲೊಂದು ಟ್ವೀಟರ್ ಇದೆ. ಆಲ್ಮೋಸ್ಟ್ ಮುಂದಗಡೆಗೆ ತುಂಬ ಸ್ಪೀಕರ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಹಾರ್ಡ್ ಪ್ಲಾಸ್ಟಿಕ್ ಅಲ್ಲದಿದ್ರು ಟೆಕ್ಸ್ಚರ್ ಮೆಟೀರಿಯಲ್ಸ್ ಏನು ಯೂಸ್ ಮಾಡಿರೋ ಅವೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಒಂದು ವೇಳೆ ಮಳೆ ಬಂದು ಇಲ್ಲಿ ಡಿಫಾಗಿಂಗ್ ಆಯಿತು ಅಂದಾಗ ಮಿರರ್ ಕಾಣಲ್ಲ ನಮಗೆ, ಅದಕ್ಕೆ ಇಲ್ಲಿ ವೆಂಟ್ ಕೊಟ್ಟಿರೋದು. ಸೊ ದಟ್ ಡಿಫಾಗಿಂಗ್ ಆಗಿರೋದು ಕ್ಲಿಯರ್ ಆಗುತ್ತೆ. ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಇಂಡಿಕೇಟರ್ ಹಾಕಿದ್ರೆ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ, ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಟರ್ನ್ ತಗೊಳ್ಳುವಾಗ ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಕಾರ್ ಆಫ್ ಮಾಡಿದ್ರೆ ಏನಾದ್ರು ತೋರಿಸುತ್ತಾ? ಓಕೆ, ಸೀಟ್ ಇವಾಗ ಹಿಂದಕ್ಕೆ ಹೋಗ್ತಾ ಇದೆ ಗುರು. ಕಾರ್ ಆಫ್ ಮಾಡಿದ್ರೆ ಅದು ಹೋಗೋವಂಥದ್ದು. ಆ್ಯಂಡ್ ಡೋರ್ ಓಪನ್ ಆಗಿರೋದು ಹೇಳುತ್ತೆ, ಡೋರ್ ಅಜರ್ ವಾರ್ನಿಂಗು. ಆ್ಯಂಡ್ ಬೇಸಿಕ್ಲಿ ಎಷ್ಟು ದೂರ ಡ್ರೈವ್ ಮಾಡಿದ್ದೀರಾ ಏನು ಕತೆ ಅದನ್ನು ಕೂಡ ಹೇಳತ್ತದ ಆ್ಯಕ್ಚುಲಿ. ಬಾನೆಟ್ ಓಪನ್ ಮಾಡೋಣ. ಬಾನೆಟ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಹೈಡ್ರಾಲಿಕ್ ಸ್ಟ್ರೆಚ್ ಕೊಟ್ಟಿರೋ ಗುರು ಬಾನೆಟ್ಗೆ. ಸೊ ನಾವು ಎತ್ತಿ ಹಿಡ್ಕೊಂಡು ನಿಂತ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಓಪನ್ ಮಾಡಿ ಸಾಕು, ಆಟೋಮೆಟಿಕ್ ಅದೇ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಇಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಫ್ರಂಟ್ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಏನೊಂದು 10 ಲೀಟ್ರ್ ಇರ್ಬೋದು ಆ ಗುರು, ಅಷ್ಟೇ ಇರೋದು ಆ್ಯಕ್ಚುಲಿ. ಏನು ಇಡ್ಬೋದು ನನಗೂ ಗೊತ್ತಿಲ್ಲ. ಬಟ್ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟೋರೇಜ್ ಸ್ಪೇಸ್ ಇದೆ ಅಷ್ಟೇ. ಆ್ಯಂಡ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಕೆಳಗಡೆ ಮೋಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಇನ್ಸುಲೇಷನ್ ಬೇಕಿರಲಿಲ್ಲ ನನ್ನ ಪ್ರಕಾರ, ಬಟ್ ಸ್ಟಿಲ್ ಪ್ರೊವೈಡ್ ಅಂತೂ ಮಾಡಿದ್ದಾರೆ. ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ ಸಿಕ್ಕಾಪಟ್ಟೆ ಸೇಫ್ಟಿ ಫೀಚರ್ಸ್ಗಳನ್ನ ಲೋಡ್ ಮಾಡಿದ್ದಾರೆ. ಒನ್ ಆಫ್ ದಿ ಲೋಡೆಡ್ ಕಾರ್ ಅಂತಲೇ ಹೇಳ್ಬೋದು. ನಾರ್ಮಲ್ ಫೀಚರ್ಸ್ ಆಗಿರ್ಬೋದು, ಸೇಫ್ಟಿ ಫೀಚರ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಲೋಡ್ ಮಾಡಿದ್ದಾರೆ. ಏರ್ ಬ್ಯಾಗ್ ಎಲ್ಲ ಎಂಟಿದೆ, ಮತ್ತು ABS, EBD, ಟ್ರಾಕ್ಷನ್ ಕಂಟ್ರೋಲು, ಹೆಡಾಸ್ದೇನೆ ಆಲ್ಮೋಸ್ಟ್ ಒಂದು 20 ಸೇಫ್ಟಿ ಫೀಚರ್ಸ್ ಬಂದ್ಬಿಡ್ತಾ ಗುರು. ಆ್ಯಂಡ್ ಬಾಡಿ ಶೆಲ್ ಕೂಡ ಆ್ಯಕ್ಚುಲಿ ನನ್ನ ಪ್ರಕಾರ ಇಟ್ಸ್ ಪ್ರಿಟಿ ಸಾಲಿಡ್ ಆ್ಯಕ್ಚುಲಿ. ಬಿಕಾಸ್ ಡೋರ್ ತಡ್ಡು, ಬಾನೆಟ್ ತಡ್ಡು ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ರಿಯಶ್ಯೂರಿಂಗ್ ಆಗಿದೆ ಅಂತಲೇ ಅನಿಸ್ತಾ ಇದೆ. ಸೊ ಇಟ್ಸ್ ಅ ವೆರಿ ವೆಲ್ ಬಿಲ್ಟ್ ಕಾರ್ ಅಂತಲೇ ಅನಿಸ್ತಾ ಇದೆ ನನಗಂತೂ. ಕಾರ್ ಚಾರ್ಜಿಂಗ್ ವೈಸ್ 11 kW AC ಫಾಸ್ಟ್ ಚಾರ್ಜರಿಂದ 0 to 100 9 to 10 hours ತೊಗೊಳಕ್ಕೆ ಮನೇಲಿ. ಅದೇ ಹೊರಗಡೆ 350 kW DC ಫಾಸ್ಟ್ ಚಾರ್ಜಿಂಗಿಂದ 10 to 80% 18 ಮಿನಿಟ್ಸಲ್ಲೇ ಆಗುತ್ತೆ. ಬಟ್ 350 kW ನಮ್ಮ ದೇಶದಲ್ಲಿ ಎಲ್ಲಿ ಸಿಗೋದು ಗುರು? 150 kW ಸಿಕ್ಕಿದ್ರೇ ಹೆಚ್ಚು. ಸೊ 150 kW 10 to 80% ಆಲ್ಮೋಸ್ಟ್ 40 ಮಿನಿಟ್ಸಲ್ಲೇ ಆಗುತ್ತೆ. ಕಾರ್ ಡೈಮೆನ್ಷನ್ ವೈಸ್ ಲೆಂತು 4.6 ಮೀಟರ್ಸ್ ಇದೆ, ವಿಡ್ತು 1.8 ಮೀಟರ್ಸು, ಹೈಟು 1.5 ಮೀಟರ್ಸ್ ಮತ್ತು ವೀಲ್ ಬೇಸು 2.9 ಮೀಟರ್ಸ್ ಬರುತ್ತೆ. ಆ್ಯಂಡ್ ಬ್ಯಾಟ್ರಿ ಪ್ಯಾಕ್ ವೈಸ್ ಅಪ್ಗ್ರೇಡ್ ಆಗಿದೆ. ಪ್ರೀವಿಯಸ್ಲಿ 77 kW ಕೊಟ್ಟಿದ್ರು, ಇವಾಗ 84 kW ಕೊಟ್ಟಿದ್ದಾರೆ. ಇದರಿಂದ 50 to 60 ಕಿಲೋಮೀಟರ್ಸ್ ರೇಂಜ್ ಇನ್ಕ್ರೀಸ್ ಆಗಿದೆ. ಇವಾಗ ಕ್ಲೇಮ್ ರೇಂಜ್ ಬಂದು 663 ಕಿಲೋಮೀಟರ್ಸ್ ಇದೆ. ಬಟ್ ಪವರ್ ಆ್ಯಂಡ್ ಟಾರ್ಕ್ ವೈಸ್ ಸೇಮ್ 325 PS ಪವರ್ ಮತ್ತು 605 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಕಲರ್ ಆಪ್ಷನ್ ವೈಸ್ 5 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇರೋದು ವೋಲ್ಫ್ ಗ್ರೇ ಅಂತ. ಇವಾಗ ಮೈನ್ ಮ್ಯಾಟ್ರಿಗೆ ಬರೋಣ. ಡಿಸ್ಕೌಂಟ್ಸ್ ಎಲ್ಲ ಸಿಕ್ಕ ಮೇಲೂ 61 ಲಕ್ಷ ಪೇ ಮಾಡೋದು ವರ್ತಾ ಅಂತಂದರೆ ಆ್ಯಕ್ಚುಲಿ ಎಸ್ ಅಂತೀನಿ. ಬಿಕಾಸ್ ಈ ಕಾರ್ ಯಾವ ರೀತಿ ಪ್ಯಾಕೇಜಿಂಗ್ ಆಗಿದೆ ಅದ್ರ ಬೇಸ್ ಮೇಲೆ ವರ್ತ್ ಅನಿಸ್ತಿದೆ. ಈ ಕಾರಲ್ಲಿ ಇಂಥದ್ದು ಕಮ್ಮಿ ಅಂತ ಪಿನ್ ಪಾಯಿಂಟ್ ಮಾಡೋವಂಥದ್ದು ಏನೂ ಇಲ್ಲ ಗೈಸ್. ಪವರ್ ಇದೆ, ಒಳ್ಳೆ ರೇಂಜ್ ಕೊಡುತ್ತೆ, ಫೀಚರ್ ಲೋಡೆಡ್ ಕಾರು, ಒಳ್ಳೆ ಕ್ರೇಜಿ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾರ್ ಸ್ಪೇಷಸ್ ಆಗೂ ಇದೆ, ಪ್ರಾಕ್ಟಿಕಲ್ ಆಗೂ ಇದೆ. ಆ್ಯಂಡ್ ಇಂಪಾರ್ಟೆಂಟ್ಲಿ ಇಟ್ಸ್ ಅ ಸೇಫರ್ ಕಾರ್ ಆ್ಯಸ್ ವೆಲ್. ಒಟ್ಟಿನಲ್ಲಿ ಎಲ್ಲ ಆಸ್ಪೆಕ್ಟ್ಸ್ನೂ ಈ ಕಾರ್ ಫುಲ್ಫಿಲ್ ಮಾಡುತ್ತೆ ಅನ್ಬೋದು. ಬಟ್ 61 lakhs ವರ್ತಲ್ಲ EV ಕಾರ್ ಮೇಲೆ ಸ್ಪೆಂಡ್ ಮಾಡೋದು ಅಂತ ಅನ್ಸಿದ್ರೆ ನಿಮಗೆ ಬೇಕಾದ ಕಾರ್ನ ನೀವು ತೊಗೋಬೋದು. ಬಟ್ EV ಕಾರ್ ನೋಡ್ತಾ ಇದ್ದೀನಿ 61 ಲಕ್ಷದಲ್ಲಿನವ್ರಿಗೆ ಬೆಸ್ಟ್ ಕಾರ್ ಇದು ಅಂತ ಅನ್ಬೋದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. Kia EV6 ರಿವ್ಯೂ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರೋಂಥ ಒಂದು ಶಾರ್ಟ್ ಕಂಟೆಂಟ್ಸ್ಗಳೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖ. ಪೀಸ್.